ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ವಿರಾಟನಗರದಲ್ಲಿ ಪಾಂಡವ ಪಕ್ಷದ ಅಧಿಕಾರಿಗಳ ಪರಾಮರ್ಶೆ, ಸೈನ್ಯದ ಸಂಗ್ರಹಣೆಯ ಉದ್ಯೋಗ, ಮತ್ತೆ ರಾಜ ದ್ರುಪದ ಧೃತರಾಷ್ಟ್ರನ ಹತ್ರ ದೂತರನ್ನ ಕಳಿಸೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೃಷ್ಣ ಮಾತಾಡಿದ ಮೇಲೆ ಬಲರಾಮ ಅದನ್ನ ಸರಿ ಅಂತ ಒಪ್ಕೊಳ್ತಾನೆ. ಕೃಷ್ಣ ಹೇಳಿದ ಹಾಗೇನೆ ಅರ್ಧ ರಾಜ್ಯ ಪಾಂಡವರು, ಅರ್ಧ ರಾಜ್ಯ ಕೌರವರು ತಗೊಳ್ಳೋದು. ಈ ರೀತಿಯ ವಿಷಯವನ್ನ ಮಾತಾಡೋದಕ್ಕೆ ಒಬ್ಬ ಒಳ್ಳೆ ದೂತನನ್ನ ಕಳಿಸ್ಬೇಕು ಅಂತ ಹೇಳಿದ್ನಲ್ಲ, ಇದು ಸರಿಯಾಗಿದೆ. ಈ ರೀತಿ ಏನಾದ್ರು ಆದ್ರೆ ನನಗೂ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಅಲ್ಲಿ ಹೋದಂತ ದೂತ ಎಲ್ಲರೂ ಇರಬೇಕು, ಆ ಸಮಯದಲ್ಲಿ ಹೋಗಿ ಮಾತಾಡಬೇಕು ಅಂತಂದ್ಬಿಟ್ಟು ಹೇಳ್ತಾನೆ. ಮತ್ತೆ ದುರ್ಯೋಧನನೂ ಕೂಡ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅವನು ದ್ಯೂತದ ವಿಷಯದಲ್ಲಿ. ಯಾಕೆ ಅಂತಂದ್ರೆ ಯುಧಿಷ್ಠಿರ ಮಹಾರಾಜನಿಗೆ ದ್ಯೂತ ಆಡೋದು ಅಂತಂದ್ರೆ ಇಷ್ಟಾನೇ, ಅದಕ್ಕೆ ಅವನು ದ್ಯೂತ ಆಡೋದಕ್ಕೆ ಒಪ್ಕೊಂಡಿರ್ತಾನಲ್ವಾ. ಆಮೇಲೆ ಅಲ್ಲಿ ಶಕುನಿ ಷಡ್ಯಂತ್ರ ಮಾಡಿ ಇದನ್ನೆಲ್ಲ ಮಾಡಿದ್ದು. ಸೊ ದುರ್ಯೋಧನ ಯಾವುದೇ ತಪ್ಪು ಮಾಡಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಈಗ ಮುಂದುವರೆದು ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಬಲರಾಮನ ಈ ಮಾತನ್ನ ಕೇಳಿ ಸಾತ್ಯಕಿ ಏನು ಮಾಡ್ತಾನೆ, ಒಂದೇ ಸರಿಗೆ ಎದ್ದು ನಿಂತ್ಕೊಂಡು ಮತ್ತೆ ಅವರ ಭಾಷಣವನ್ನ, ಅಂದ್ರೆ ಅವರು ಮಾತಾಡ್ತಾ ಇರುವಂಥದ್ದನ್ನ ನಿಂದನೆ ಮಾಡಿ ಈ ರೀತಿ ಹೇಳ್ತಾರೆ. ಏನು ಅಂತಂದ್ರೆ, ಒಬ್ಬ ಪುರುಷನ ಚಿತ್ತ ಹೇಗಿರುತ್ತೋ ಅವನು ಅದೇ ರೀತಿ ಮಾತನ್ನ ಆಡ್ತಾನೆ. ನೀವು ಕೂಡ ನಿಮ್ಮ ಹೃದಯ ಹೇಗಿದೆಯೋ ಅದೇ ರೀತಿ ಮಾತನ್ನ ಹೇಳ್ತಾ ಇದ್ದೀರಾ. ಜಗತ್ತಲ್ಲಿ ಶೂರ ವೀರರೂ ಇರ್ತಾರೆ, ಮತ್ತೆ ಹೇಡಿಗಳು ಕೂಡ ಇರ್ತಾರೆ. ಜನರಲ್ಲಿ ಈ ಎರಡು ಪಕ್ಷಗಳನ್ನ ಪೂರ್ಣವಾಗಿ ನೋಡ್ತೀವಿ ನಾವು. ಇದೇನೋ ಸರಿಯಾಗೇ ಇದೆ. ಧರ್ಮರಾಜನಿಗೆ ದ್ಯೂತ ಅಂದ್ರೆ ಇಷ್ಟ, ಆದ್ರೆ ಅವನಿಗೆ ಆಡೋದು ಗೊತ್ತಿಲ್ಲ. ಮತ್ತೆ ಶಕುನಿ ಇದಾನಲ್ಲ, ಅವನು ಈ ಒಂದು ಕೆಲಸದಲ್ಲಿ ಪಾರಂಗತನಾಗಿದ್ದಾನೆ, ಅಂದ್ರೆ ದ್ಯೂತದಲ್ಲಿ ಪಾರಂಗತ ಅವನು. ಆದ್ರೆ ಇವರಿಗೆ ಅದರಲ್ಲಿ ಶ್ರದ್ಧೆ ಇರಲಿಲ್ಲ, ಅಂದ್ರೆ ಅವ್ರಿಗೆ ಆಡಕ್ ಬರಲ್ಲ ಸರಿಯಾಗಿ. ಇಂಥ ಒಂದು ಸ್ಥಿತಿಯಲ್ಲಿ ಅವನು ಇವರನ್ನ ದ್ಯೂತಕ್ಕೆ ಆಹ್ವಾನಿಸಿ ಗೆದ್ರೆ ಅವನ ಈ ಗೆಲುವು ಇದೆಯಲ್ಲ, ಅದು ಧರ್ಮಾನುಕೂಲ ಅಂತ ಹೇಗೆ ಹೇಳ್ತೀರಾ? ಯಾಕಂದ್ರೆ ಒಬ್ಬ ಎಕ್ಸ್ಪರ್ಟು, ಒಬ್ಬ ಏನು ಗೊತ್ತಿಲ್ಲದೆ ಇರೋನು ಕೂತ್ಕೊಂಡು ಆಡಿದ್ರೆ ಹೇಗಿರುತ್ತೆ? ಹಾಗಾಯ್ತು ಇದು ಅಂತಂದ್ಬಿಟ್ಟು ಹೇಳ್ತಾನೆ. ಕೌರವರಂತೂ ಇವರನ್ನ ಕರೆದು ಕಪಟದಿಂದ ಮೋಸದಿಂದ ಸೋಲಿಸಿದ್ದಾರೆ. ಹಾಗಿದ್ದ ಮೇಲೆ ಇವರಿಗೆ ಒಳ್ಳೇದು ಹೇಗೆ ತಾನೇ ಆಗುತ್ತೆ? ಮಹಾರಾಜ ಯುಧಿಷ್ಠಿರ ಇದಾರಲ್ಲ, ಅವರು ವನವಾಸದ ಅವಧಿಯನ್ನ ಈಗ ಪೂರ್ತಿ ಮಾಡಿ ಈಗ ಸ್ವತಂತ್ರರಾಗಿದ್ದಾರೆ. ಯಾವುದೇ ಮಾತಿಗೆ ಅವ್ರು ಕಟ್ಟಿಬಿದ್ದಿಲ್ಲ ಈಗ. ಮತ್ತೆ ತಮ್ಮ ಪಿತೃಗಳ ರಾಜ್ಯದ ಅಧಿಕಾರಿಗಳು ಕೂಡ ಆಗಿದ್ದಾರೆ, ಅವ್ರಿಗೆ ಅಧಿಕಾರ ಇರೋದು ಅದರ ಮೇಲೆ. ಹೀಗಿರ್ಬೇಕಾದ್ರೆ ಇವರು ಅವರಿಂದ ಭಿಕ್ಷೆ ಬೇಡೋದು ಹೇಗೆ ತಾನೇ ಸಾಧ್ಯ? ನಾವು ಅರ್ಧ ಇಟ್ಕೊಳ್ತೀವಿ, ನೀವು ಅರ್ಧ ಇಟ್ಕೊಳ್ಳಿ ಅನ್ನೋ ಒಂದು ನೆಸೆಸಿಟಿನೇ ಇಲ್ಲ. ಸಂಪೂರ್ಣ ಎಲ್ಲದಕ್ಕೂ ಇವ್ರಿಗೆ ಅಧಿಕಾರ ಇರೋದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಆ ರೀತಿ ಇರಬೇಕಾದ್ರೆ ಇವ್ರು ಯಾಕೆ ಭಿಕ್ಷೆ ಬೇಡಬೇಕು? ಆಮೇಲೆ ಭೀಷ್ಮ, ದ್ರೋಣ ಮತ್ತೆ ವಿದುರನಂತ ಕೌರವರಿಗೆ ಒಳ್ಳೆ ರೀತಿಯಲ್ಲಿ ತಿಳುವಳಿಕೆ ಹೇಳಿದ್ರು. ಆದರೆ ಪಾಂಡವರಿಗೆ ಅವರ ಪಿತೃಗಳ ಸಂಪತ್ತನ್ನ ಕೊಡೋದಕ್ಕೆ ಅವರ ಮನಸ್ಸು ಒಪ್ತಾ ಇರಲಿಲ್ಲ. ಈಗ ನಾನು ರಣಭೂಮಿಯಲ್ಲಿ ನನ್ನ ಚೂಪಾದ ಬಾಣಗಳಿಂದ ಅವರನ್ನ ಸರಿ ಮಾಡಿಬಿಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದ್ರೆ ಅವ್ರು ಕೊಡೋದಿಲ್ಲ ಅಂತಂದ್ಬಿಟ್ಟು ನಿರ್ಧಾರ ಮಾಡಿದ, ಇವನು ನಿಜವಾಗ್ಲೂ ಕೊಡೋದಿಲ್ಲ. ಈಗ ನಾನು ಯುದ್ಧ ಭೂಮಿಯಲ್ಲಿ ಅವರನ್ನ ನನ್ನ ಚೂಪಾದ ಬಾಣಗಳಿಂದಾನೇ ಅವರನ್ನ ಕೊಂದು ಬಿಡ್ತೀನಿ. ಮಹಾತ್ಮ ಯುಧಿಷ್ಠಿರನ ಚರಣಗಳ ಮೇಲೆ ಅವರ ತಲೆಯನ್ನ ಇಡಿಸ್ತೀನಿ. ಇವರೇನಾದ್ರೂ ಇವರ ಮುಂದೆ ತಲೆ ಬಾಗೋದಕ್ಕೆ ತಯಾರಾಗದೆ ಇದ್ರೆ ತಮ್ಮ ಮಂತ್ರಿಗಳ ಸಹಿತ ಯಮರಾಜನ ಮನೆಗೆ ಅವ್ರು ಹೋಗೋದು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವರು ಒಳ್ಳೆ ರೀತಿಯಲ್ಲಿ ಒಪ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ ಯುದ್ಧ ನಡೆಯೋದಂತೂ ಗ್ಯಾರಂಟಿ. ಆ ಯುದ್ಧದಲ್ಲಿ ನಾನೇ ಅವರನ್ನ ಕೊಂದು ಯುಧಿಷ್ಠಿರ ಮಹಾರಾಜನ ಕಾಲ ಮೇಲೆ ತಂದು ಅವ್ರ ತಲೆನ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹೀಗಿರುವಂಥವ್ರು ಯಾರಿದ್ದಾರೆ ಅಂದ್ರೆ ಅರ್ಥ ಏನು? ಯಾರು ಯುದ್ಧ ಭೂಮಿಯಲ್ಲಿ ಗಾಂಡೀವಧಾರಿ ಅರ್ಜುನ ಇದಾನಲ್ಲ ಅವನು, ಮತ್ತೆ ಚಕ್ರಪಾಣಿ ಶ್ರೀಕೃಷ್ಣ, ಮತ್ತೆ ದುರ್ದರ್ಶನಾದಂತಹ ಭೀಮ, ಧನುರ್ಧರನಾದಂತಹ ನಕುಲ ಸಹದೇವ, ಮತ್ತೆ ವೀರವರನಾದಂಥ ವಿರಾಟ, ಮತ್ತೆ ದ್ರುಪದ, ಮತ್ತೆ ನನ್ನ ವೇಗವನ್ನ ಸಹಿಸ್ಕೊಳ್ಳುವಂಥವ್ರು ಯಾರಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ದೃಷ್ಟದ್ಯುಮ್ನ, ಪಾಂಡವರ 5 ಜನ ಮಕ್ಕಳು, ಮತ್ತೆ ಧನುರ್ಧಾರಿಯಾದಂತಹ ಅಭಿಮನ್ಯು, ಮತ್ತೆ ಕಾಲ, ಮತ್ತೆ ಸೂರ್ಯನ ಸಮಾನ ಪರಾಕ್ರಮಿಯಾದಂತಹ ಗದಾ, ಪ್ರದ್ಯುಮ್ನ, ಮತ್ತೆ ಸಾಂಬ, ಇವರೆಲ್ಲ ಕೃಷ್ಣನ ಮಕ್ಕಳು. ಇವರೆಲ್ಲರ ಹೊಡೆತವನ್ನ ಸಹಿಸ್ಕೊಳ್ಳೋದಕ್ಕೆ ಯಾರಿಗೆ ಯೋಗ್ಯತೆ ಇದೆ? ಯಾರು ಈ ಯೋಗ್ಯತೆಯನ್ನ ಪಡೆದಿದ್ದಾರೆ? ನಾವು ಶಕುನಿಯ ಸಹಿತ ದುರ್ಯೋಧನ ಮತ್ತೆ ಕರ್ಣನನ್ನು ಹೊಡೆದು ಮಹಾರಾಜ ಯುಧಿಷ್ಠಿರನ ರಾಜ್ಯಾಭಿಷೇಕವನ್ನ ನಾವು ಮಾಡೇ ಮಾಡ್ತೀವಿ. ಆತತಾಯಿ ಶತ್ರುಗಳನ್ನ ಕೊಲ್ಲೋದ್ರಿಂದ ಅಂದ್ರೆ ಅರ್ಥ ಏನು?
ಅವರು ಮೋಸ ಮಾಡಿದಾರಲ್ವಾ, ಯಾವುದು ಮಾಡಬಾರ್ದು ಅಂತ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಅಂಥ ಶತ್ರುಗಳನ್ನು ಕೊಲ್ಲೋದ್ರಿಂದ ಯಾವತ್ತೂ ಯಾವುದೇ ದೋಷ ನಮಗೆ ಆಗೋದಿಲ್ಲ. ಶತ್ರುಗಳ ಮುಂದೆ ಭಿಕ್ಷೆ ಬೇಡೋದಿದೆಯಲ್ಲ, ಅದು ಅಧರ್ಮ ಮತ್ತು ಅಪಯಶಸ್ಸಿನ ಕಾರಣವಾಗುತ್ತೆ. ಅದಕ್ಕೋಸ್ಕರನೇ ನೀವು ಸಾವಧಾನದಿಂದ ಮಹಾರಾಜ ಯುಧಿಷ್ಠಿರನ ಹೃದಯದ ಈ ಅಭಿಲಾಷೆಯನ್ನು ಪೂರ್ಣಗೊಳಿಸಿ. ಏನು ಅಂತಂದರೆ, ಅವರು ಧೃತರಾಷ್ಟ್ರ ಕೊಡೋದ್ರಿಂದಾನೇ ತಮ್ಮ ರಾಜ್ಯವನ್ನು ಪಡ್ಕೊಳ್ಳಿ. ಈ ರೀತಿ ಅವರಿಗೆ ರಾಜ್ಯ ಸಿಗಬೇಕು. ಇಲ್ಲ ಅಂತಂದರೆ ಕೌರವರೆಲ್ಲರೂ ಕೂಡ ಯುದ್ಧದಲ್ಲಿ ಸತ್ತು ಭೂಮಿ ಮೇಲೆ ಮಲಗ್ತಾರೆ. ಅಂದರೆ ಅವರೇ ತಿಳ್ಕೊಂಡು ಧೃತರಾಷ್ಟ್ರ ಇವರ ರಾಜ್ಯವನ್ನು ಕೊಡಬೇಕು. ಅಕಸ್ಮಾತ್ ಅವ್ರು ಏನಾದರೂ ಕೊಡಲ್ಲ ಅಂತಂದರೆ ಕೌರವರೆಲ್ಲ ಯುದ್ಧದಲ್ಲಿ ಸತ್ತು ಮಲಗ್ತಾರೆ ಅಂತ ಅಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಅವನಿಗೆ ತುಂಬ ಕೋಪ ಬಂದ್ಬಿಟ್ಟಿದೆ. ಈಗ ಪಾಂಡವರು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಈಗ ನೋಡಿದ್ರೆ ಮತ್ತೆ ಭಿಕ್ಷೆ ಬೇಡೋ ಥರ ಹೋಗಿ ಕೇಳಬೇಕಾ ಅಂತಂದ್ಬಿಟ್ಟು ಅವರೇ ಕೊಡಬೇಕು. ಇಲ್ಲ ಅಂತಂದರೆ ಕೌರವರು ಸಾಯೋದಂತೂ ಖಂಡಿತ ಅಂತಂದ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.